ಮಾರ್ಚ್ 14 ಶಕ್ತಿಯುತ ಹುಣ್ಣಿಮೆ ಚಂದ್ರಗ್ರಹಣ. ಇಂತಹ ದಿನ ಮತ್ತೆ ಬರುವುದಿಲ್ಲ. ಹೀಗೆ ಮಾಡಿದರೆ 7 ತಲೆಮಾರುಗಳ ಸಂಪತ್ತು 100%. ಫಾಲ್ಗುಣ ಪೌರ್ಣಮಿ ಈ ವರ್ಷ ಮಾರ್ಚ್ 14 ಶುಕ್ರವಾರದಂದು ಬರುತ್ತದೆ. ಶುಕ್ರವಾರದ ಹುಣ್ಣಿಮೆಯು ತುಂಬಾ ಶಕ್ತಿಯುತವಾಗಿದೆ. ಈ ಫಾಲ್ಗುಣ ಹುಣ್ಣಿಮೆಯನ್ನು ಹೋಳಿ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಇಂದು ಲಕ್ಷ್ಮೀ ಜಯಂತಿಯನ್ನು ಆಚರಿಸಲಾಗುತ್ತದೆ. ಅದರಲ್ಲೂ ಈ ವರ್ಷ ಲಕ್ಷ್ಮೀ ಜಯಂತಿ ಶುಕ್ರವಾರದ ಜೊತೆಯಲ್ಲೇ ಇರುವುದರಿಂದ ಅತ್ಯಂತ ಶಕ್ತಿಶಾಲಿ ದಿನ ಎಂದು ವಿದ್ವಾಂಸರು ಹೇಳುತ್ತಾರೆ. ಈ ಫಾಲ್ಗುಣ ಪೌರ್ಣಮಿಯಂದು ಲಕ್ಷ್ಮೀ ದೇವಿಯು ಸಾಗರದಿಂದ ಜನಿಸಿದಳು ಎಂದು ನಂಬಲಾಗಿದೆ. ಆದರೆ ಇಂದು ಚಂದ್ರಗ್ರಹಣ ಕೂಡ ಸಂಭವಿಸಲಿದೆ. ಈ ಚಂದ್ರಗ್ರಹಣ ಹಗಲಿನಲ್ಲಿ ಸಂಭವಿಸಲಿದೆ. ಈ ಭಾಗವತಿಕೆ ಹುಣ್ಣಿಮೆಯ ದಿನದಂದು ಚಂದ್ರಗ್ರಹಣವು ಹೊಂದಿಕೆಯಾಗುವುದು ಅಪರೂಪ. ಈ ಅಪರೂಪದ ಘಟನೆ 100 ವರ್ಷಗಳ ಹಿಂದೆ ನಡೆದಿದ್ದು ಈ ತಿಂಗಳಿನಲ್ಲಿ ಮತ್ತೆ ಸಂಭವಿಸಲಿದೆ ಎನ್ನುತ್ತಾರೆ ಜ್ಯೋತಿಷಿಗಳು. ಹಾಗಾಗಿ ಈ ತಿಂಗಳ 14ರಂದು ನಡೆಯುವ ಹುಣ್ಣಿಮೆ ಮತ್ತು ಚಂದ್ರಗ್ರಹಣಕ್ಕೆ ಹೆಚ್ಚಿನ ಶಕ್ತಿಯಿದೆ. ಹಾಗಾಗಿ ಈ ಶುಭ ದಿನದಂದು ಈ ವಿಡಿಯೋದಲ್ಲಿ ತಿಳಿಸಿರುವಂತೆ ಮನೆಯಲ್ಲಿ ಪೂಜೆ ಮಾಡುವುದರಿಂದ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ಪಂಡಿತರು. ಈ ವಿಡಿಯೋ ನೋಡುವ ಮೊದಲು ನಮ್ಮ ಮನೆ ದೇವರನ್ನು, ನಮ್ಮ ಮನೆ ದೇವರೇ ನಮ್ಮನ್ನು ಈ ಕಷ್ಟಗಳಿಂದ ಪಾರು ಮಾಡು ಎಂದು ಬೇಡಿಕೊಳ್ಳಿ. ಹಾಗೆಯೇ ಒಂದು ಕಾಮೆಂಟ್ ಮಾಡಿ. ಶುಕ್ರವಾರ ಮಾರ್ಚ್ 14 ಹುಣ್ಣಿಮೆಯ ದಿನ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಂಡು ನಿಮ್ಮ ಮನೆಯನ್ನು ಅರಿಶಿನ ನೀರಿನಿಂದ ಗುಡಿಸಿ. ಅಲ್ಲದೆ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು. ಅದರ ನಂತರ ದೇವರ ಫೋಟೋಗಳು ಮತ್ತು ವಿಗ್ರಹಗಳನ್ನು ಶ್ರೀಗಂಧ, ಕುಂಕುಮ ಹನಿಗಳು ಮತ್ತು ಗುಲಾಬಿ ಹೂವುಗಳಿಂದ ಅಲಂಕರಿಸಬೇಕು. ಏಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಯನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗಿದೆ. ಹಾಗಾಗಿ ಈ ಹುಣ್ಣಿಮೆಯಂದು ಯಾರು ತಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಗುಲಾಬಿ ಹೂಗಳನ್ನು ಇಟ್ಟು ಪೂಜಿಸುತ್ತಾರೋ ಅವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಖಂಡಿತ ಸಿಗುತ್ತದೆ. ಹುಣ್ಣಿಮೆಯು ಬಹಳ ವಿಶೇಷವಾದ ದಿನವಾಗಿದೆ. ಆದುದರಿಂದ ಆ ದಿನ ಮನೆಯಲ್ಲಿ ಪೂಜೆ ಮಾಡುವಾಗ ತಾಮ್ರದ ಬಟ್ಟಲನ್ನು ತೆಗೆದುಕೊಂಡು ಅದರ ಮೇಲೆ ಅರಿಶಿನವನ್ನು ಬರೆದು ಕುಂಕುಮವನ್ನು ಹಾಕಿ ತಾಮ್ರದ ಬಟ್ಟಲಿಗೆ ನೀರು ತುಂಬಿಸಿ. ಜೊತೆಗೆ ಒಂದು ಸಣ್ಣ ಬೆಲ್ಲವನ್ನು ಸೇರಿಸಿ ಪೂಜಾ ಕೋಣೆಯಲ್ಲಿ ಇರಿಸಿ. ನಾವು ಪೂಜೆ ಮಾಡುವಾಗ ಪೂಜೆಯಲ್ಲಿರುವ ಎಲ್ಲಾ ದೈವಿಕ ಶಕ್ತಿಯು ತಾಮ್ರದ ಲೋಟದಲ್ಲಿನ ನೀರಿನಲ್ಲಿ ಸೇರುತ್ತದೆ. ಆದುದರಿಂದ ಪೂಜೆಯ ನಂತರ ಮನೆಯವರೆಲ್ಲರೂ ಆ ತಾಮ್ರದ ಲೋಟದಲ್ಲಿನ ನೀರನ್ನು ತೀರ್ಥದಂತೆ ಸ್ವೀಕರಿಸಬೇಕು. ಏಕೆಂದರೆ ಈ ತೀರ್ಥದಲ್ಲಿ ದೇವರ ಶಕ್ತಿ ಅಡಕವಾಗಿದೆ. ಈ ತೀರ್ಥವನ್ನು ತೆಗೆದುಕೊಳ್ಳುವಾಗ ನೀವು ನಿಮ್ಮ ಮನಸ್ಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ಧ್ಯಾನಿಸಬೇಕು. ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತದೆ. ನೀರು ದೇವತೆಗಳ ನೆಚ್ಚಿನ ವಾಸಸ್ಥಾನಗಳಲ್ಲಿ ಒಂದಾಗಿದೆ. ಹಾಗಾಗಿ ತಾಮ್ರದ ಲೋಟದಲ್ಲಿ ನೀರು ತುಂಬಿರುವುದು ಪೂಜಾ ಕೋಣೆಯಲ್ಲಿ ಇಡುವುದು ಅತ್ಯಗತ್ಯ ಎನ್ನುತ್ತಾರೆ ವಿದ್ವಾಂಸರು. ಈ ಹುಣ್ಣಿಮೆಯ ದಿನದಂದು ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು. ಈ ದಿನ ಮನೆಯಲ್ಲಿ ಯಾರು ದೀಪ ಹಚ್ಚಿ ಪೂಜಿಸುತ್ತಾರೋ ಅವರ ಎಲ್ಲಾ ಪಾಪಗಳು ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಪೂರ್ಣಿಮೆಯ ದಿನದಂದು ಬೆಳಿಗ್ಗೆ ಮತ್ತು ಸಂಜೆ ಪೂಜೆಯನ್ನು ಮಾಡಿ ಮನೆ ಬಾಗಿಲಿನ ಮುಂದೆ ದೀಪಗಳನ್ನು ಬೆಳಗಿಸಿ. ಹುಣ್ಣಿಮೆಯ ದಿನ ಸಂಜೆ ಮನೆಯ ಬಾಗಿಲಿನ ಮುಂದೆ 2 ಕಡೆ ದೀಪವನ್ನು ಹಚ್ಚಿದರೆ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗಿ ಮನೆಗೆ ಪ್ರವೇಶಿಸುತ್ತಾಳೆ. ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ರೂಪಕ್ಕೆ ಹೋಲಿಸಲಾಗಿದೆ. ಈ ಶಕ್ತಿಶಾಲಿ ಹುಣ್ಣಿಮೆಯಂದು ಅಂತಹ ಪವಿತ್ರವಾದ ತುಳಸಿ ಗಿಡವನ್ನು ಮನೆಗೆ ತಂದವರು ಅದೃಷ್ಟವನ್ನು ಹೊಂದುತ್ತಾರೆ ಮತ್ತು ಜೀವನದಲ್ಲಿ ಕೋಟ್ಯಾಧಿಪತಿಗಳಾಗುತ್ತಾರೆ. ಮನೆಯಲ್ಲಿ ತುಳಸಿ ಗಿಡ ಇರುವವರು ಪೂರ್ಣಿಮಾ ದಿನದಂದು ಸಂಜೆ ತುಳಸಿ ಗಿಡದ ಬಳಿ ತುಪ್ಪದಿಂದ ದೀಪ ಹಚ್ಚಿ ತುಳಸಿ ಗಿಡಕ್ಕೆ ನಮಸ್ಕರಿಸಿ 3 ಪ್ರದಕ್ಷಿಣೆಗಳನ್ನು ಮಾಡಿದರೆ ತ್ರಿಮೂರ್ತಿಗಳು ಪ್ರಸನ್ನರಾಗಿ ಲಕ್ಷ್ಮಿ ಅನುಗ್ರಹಿಸುತ್ತಾಳೆ. ಕುಟುಂಬ ಯಾವಾಗಲೂ ಸೌಖ್ಯವಾಗಿರುತ್ತದೆ. ಈ ಹುಣ್ಣಿಮೆಯ ದಿನವು ಭಗವಾನ್ ವಿಷ್ಣುವನ್ನು ಪೂಜಿಸುವುದು ಬಹಳ ಮುಖ್ಯ. ಏಕೆಂದರೆ ವಿಷ್ಣುವಿನ ಕೃಪೆ ಇರುವವರು ಜೀವನದಲ್ಲಿ ಯಾವುದೇ ಕಷ್ಟಗಳಿಂದ ಮುಕ್ತರಾಗುತ್ತಾರೆ. ಅರಿಶಿನ ವಿಷ್ಣುವಿಗೆ ಪ್ರಿಯವಾದದ್ದು. ಆದ್ದರಿಂದ ಈ ಹುಣ್ಣಿಮೆಯ ದಿನ ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಅರಿಶಿನವನ್ನು ಸೇರಿಸುವುದು ತುಂಬಾ ಒಳ್ಳೆಯದು. ಸ್ನಾನದ ನಂತರ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಇನ್ನೂ ಉತ್ತಮ. ಈ ದಿನ ಪೂಜೆ ಮಾಡುವಾಗ ಹಳದಿ ಅಕ್ಷತೆಗಳನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿ. ಪೂಜೆಯನ್ನು ಮುಗಿಸಿದ ನಂತರ ನಿಮ್ಮ ಕೈಯಲ್ಲಿರುವ ಅಕ್ಷತೆಗಳನ್ನು ನಿಮ್ಮ ತಲೆಯ ಮೇಲೆ ಇಡಬೇಕು. ಇದನ್ನು ಮಾಡುವವರಿಗೆ ಭಗವಾನ್ ವಿಷ್ಣುವು ಅಕ್ಷತೆಯ ರೂಪದಲ್ಲಿ ತನ್ನ ಅನುಗ್ರಹವನ್ನು ನೀಡುತ್ತಾನೆ. ಅಲ್ಲದೆ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಕೆಲವು ಮನೆಗಳಲ್ಲಿ ವಾರಕ್ಕೊಮ್ಮೆ ಮಾತ್ರ ಪೂಜೆ ಮಾಡುತ್ತಾರೆ. ಅಂತಹವರು ಹುಣ್ಣಿಮೆಯಂದು ಹಸುವಿಗೆ ಬಳಿ ದೀಪವನ್ನು ಹಚ್ಚಿದರೆ ಆ ದಿನದ ಪೂಜೆಯ ಫಲ ಸಿಗುತ್ತದೆ. ಹುಣ್ಣಿಮೆಯಂದು ಕಪ್ಪು ಬಟ್ಟೆಗಳನ್ನು ಧರಿಸಬೇಡಿ.
ಅಲ್ಲದೆ ಈ ಹುಣ್ಣಿಮೆಯಂದು ಮಾಂಸ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು. ಹುಣ್ಣಿಮೆಯ ದಿನ ಉಪ್ಪು ಮತ್ತು ಎಣ್ಣೆಯನ್ನು ಖರೀದಿಸಬಾರದು. ಈ ವಸ್ತುಗಳನ್ನು ಖರೀದಿಸಿದರೆ ಅಷ್ಟಕಷ್ಟಗಳು ಎದುರಾಗುತ್ತವೆ ಎನ್ನುತ್ತಾರೆ ವಾಸ್ತುತಜ್ಞರು. ಸಾಲದ ಸುಳಿಯಲ್ಲಿ ಸಿಲುಕುತ್ತಾರೆ ಎನ್ನುತ್ತಾರೆ ಜ್ಯೋತಿಷ್ಯ ತಜ್ಞರು. ಹಿಂದೂ ನಂಬಿಕೆಗಳ ಪ್ರಕಾರ ಸೂರ್ಯ ಮತ್ತು ಚಂದ್ರಗ್ರಹಣಗಳನ್ನು ಅಶುಭ ಚಿಹ್ನೆಗಳು ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದಲೇ ಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ದೇವಾಲಯಗಳನ್ನು ಮುಚ್ಚಲಾಗಿದೆ. ಈ ಸಮಯದಲ್ಲಿ ಯಾವುದೇ ಪೂಜಾ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಯಾವುದೇ ಪೂಜೆ ಮಾಡಲ್ಲ. ಈ ಬಾರಿ ಮೊದಲನೆಯ ಗ್ರಹಣ ಶುಕ್ರವಾರ ಮಾರ್ಚ್ 14ರಂದು ಬೆಳಗ್ಗೆ 9:27ಕ್ಕೆ ಚಂದ್ರಗ್ರಹಣ ಸಂಭವಿಸುತ್ತದೆ. ಇದು ಮಧ್ಯಾಹ್ನ 3:29ಕ್ಕೆ ಪ್ರಾರಂಭವಾಗುತ್ತದೆ. ಆದರೆ ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಹಾಗಾಗಿ ಚಂದ್ರಗ್ರಹಣ ದಿನದಂದು ಯಾವುದೇ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ. ಪಂಡಿತರು ಚಂದ್ರಗ್ರಹಣದ ಸಮಯದಲ್ಲಿ ಕೆಲವು ಶಕ್ತಿಯುತ ಮಂತ್ರಗಳನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಹೇಳುತ್ತಾರೆ. ಏಕೆಂದರೆ ಗ್ರಹಣದ ಸಮಯದಲ್ಲಿ ಕೆಲವು ವಿಶೇಷ ಮಂತ್ರಗಳನ್ನು ಪಠಿಸುವುದರಿಂದ ನಮಗೆ ದೈವಿಕ ಶಕ್ತಿಯನ್ನು ನೀಡುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಜೀವನದಲ್ಲಿ ಉತ್ತಮ ಹಣವನ್ನು ಗಳಿಸಲು ಬಯಸುವವರು ಮತ್ತು ತಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ದೂರವಿರಲು ಬಯಸುವವರು ಚಂದ್ರಗ್ರಹಣದ ಸಮಯದಲ್ಲಿ ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಸ್ವಾಹ ಎಂಬ ಮಂತ್ರವನ್ನು ಪಠಿಸುವುದರಿಂದ 1 ತಿಂಗಳೊಳಗೆ ಎಲ್ಲಾ ಹಣ ಸಂಬಂಧಿತ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ಈ ಗ್ರಹಣ ದಿನದಂದು ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು 108 ಬಾರಿ ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲಾ ತೊಂದರೆಗಳು ತಕ್ಷಣವೇ ದೂರವಾಗುತ್ತವೆ. ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರಾದರೂ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಚಂದ್ರಗ್ರಹಣದ ಸಮಯದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ. ಅನೇಕರು ಜೀವನದಲ್ಲಿ ಹೆಚ್ಚು ಹಣವನ್ನು ಗಳಿಸುತ್ತಾರೆ. ಅವರು ಶ್ರೀಮಂತರಾಗಲು ಬಯಸುತ್ತಾರೆ. ಅಂತಹವರು ಈ ಶಕ್ತಿಶಾಲಿ ದಿನದಂದು ತುಳಸಿ ಗಿಡ ಮತ್ತು ತುಳಸಿ ಎಲೆಯನ್ನು ಸ್ಪರ್ಶಿಸಿದರೆ ನಿಮ್ಮ ಎಲ್ಲಾ ದಾರಿದ್ರ್ಯವೂ ದೂರವಾಗುತ್ತದೆ ಮತ್ತು ನಿಮಗೆ ತಲೆಮಾರುಗಳವರೆಗೆ ಅಂತ್ಯವಿಲ್ಲದ ಸಂಪತ್ತು ಸಿಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಇಂದು ತುಳಸಿ ಗಿಡವನ್ನು ಮುಟ್ಟಿದರೆ ನಿಮ್ಮ ಹಂತ ಬದಲಾಗುತ್ತದೆ. ನರಕದ ಸಂಕಟಗಳು ಮಾಯವಾಗುತ್ತವೆ. ಮೊದಲು ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ಗಿಡದ ಮೇಲ್ಭಾಗದಲ್ಲಿ 1 ಚಿಟಿಕೆ ಹಳದಿ ಕುಂಕುಮವನ್ನು ಹಚ್ಚಿ, ಅದರ ನಂತರ ತುಳಸಿಯ ಮುಂದೆ ಹೂಗಳಿಂದ ಅಲಂಕರಿಸಿ ಮತ್ತು ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ. ಅದರ ನಂತರ ತುಳಸಿ ಗಿಡವನ್ನು ಸ್ಪರ್ಶಿಸಿ ಮತ್ತು ತುಳಸಿ ಎಲೆಗಳನ್ನು 9 ಬಾರಿ ಸ್ಪರ್ಶಿಸಿ. ಅದನ್ನು ಹಿಡಿದಿಟ್ಟುಕೊಳ್ಳುವಾಗ ನಿಮಗೆ ಯಾವುದೇ ಆಸೆಗಳಿದ್ದರೆ ಆ ಆಸೆಗಳನ್ನು ಬಯಸಿ. ಅದರ ನಂತರ ತುಳಸಿ ಮಾತೆಗೆ ಧೂಪ ಮತ್ತು ದೀಪವನ್ನು ಅರ್ಪಿಸಿ, ಕರ್ಪೂರ ಆರತಿಯನ್ನು ನೀಡಿ ಮತ್ತು ತುಳಸಿ ಗಿಡವನ್ನು 3 ಸುತ್ತು ಮಾಡಿ. ಈ ಹುಣ್ಣಿಮೆಯು ಶುಕ್ರವಾರದೊಂದಿಗೆ ಸೇರಿಕೊಳ್ಳುತ್ತದೆ. ಹಾಗಾಗಿ ಅದು ಇಲ್ಲಿದೆ. ಮಂಗಳಕರ ದಿನದಂದು ತುಳಸಿಯನ್ನು ಧರಿಸುವವರ ಜೀವನವು ಬದಲಾಗುತ್ತದೆ. ಭಾರೀ ಆರ್ಥಿಕ ಲಾಭವಾಗಲಿದೆ. ಎಲ್ಲಾ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ. ಜೀವನವು ಅದ್ಭುತವಾಗಬಹುದು. ಹಾಗಾಗಿ ಶುಕ್ರವಾರ ಬರುವ ಈ ಹುಣ್ಣಿಮೆಯಂದು ಎಲ್ಲರೂ ತುಳಸಿ ಗಿಡವನ್ನು ಮುಟ್ಟಿ ಶುಭ ಫಲಗಳನ್ನು ಪಡೆದು ಉತ್ತಮ ಆರೋಗ್ಯ ಮತ್ತು ಅಷ್ಟೈಶ್ವರ್ಯದಿಂದ ನೆಮ್ಮದಿಯಿಂದ ಬಾಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.